ಯೋಚನೆ ಮಾಡಿದ್ರೆ ಹಂಗೆ ಅನಿಸ್ತದೆ ಸರ್. ನೋಡ್ರಿ, ಪವಾಡ ಇಲ್ದಿದ್ದು, ಶಕ್ತಿ ಇಲ್ದಿದ್ದು ಎಲ್ಲಿನೂ ಜನ ಸೇರಕ ಅವಕಾಶ ಇರಲ್ಲ. ಕೆಲವೊಬ್ರು ಏನ್ ಹೇಳ್ತಾರ ಅಂದ್ರೆ, ವಿಡಿಯೋಗಳು ನೋಡ್ಬಿಟ್ಟು ಜನ ಮರ್ಲೋ ಜಾತ್ರೆ ಮರ್ಲೋ ಅಂತ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ನಿಮ್ಮ ಆತ್ಮಕ್ಕ ಅದು ಬಂದಾಗ ಮಾತ್ರನೇ ಅದು ಸತ್ಯ ಅಂತ ನೀವು ನಂಬೋದು. ಕರೆಕ್ಟಾ? 100 ಜನ ಬಂದ್ಬಿಟ್ಟು ನಾಯಿನ ಹುಲಿ ಅಂದ್ರೆ ಹುಲಿ ಅಂತ ಯಾರು ಹೇಳಲ್ಲ. ಕರೆಕ್ಟಾ? ನೀನ್ ಮನ್ಸ್ ಬರ್ಬೇಕು ಅದು ಹುಲಿನ ನಾಯಿನ ಅಂತ ಅಲ್ವಾ? ಆ ಕಾರಣಕ್ಕ ಕ್ಷೇತ್ರ ಬೆಳಿಬೇಕಾಗ್ತಾರೆ. ಅಂದ್ರೆ ನಾನು ಕೊಟ್ಟಿದ್ದ ಎಕ್ಸಾಂಪಲ್ ತಪ್ಪಾಗುತ್ತೆ, ಅಂದ್ರೆ ನಿಮ್ ತಿಳಿಲಿ ಅಂತ ನಾನು ಹೇಳಿದ್ದು. ಇವತ್ತು ಕ್ಷೇತ್ರ ದೊಡ್ಡದಾಗ್ಬೇಕು ಅಂತಂದ್ರೆ ಇವತ್ತು ಇಲ್ಲಿ 24/7 ವರ್ಷದ 365 ದಿನ ಕೂಡ ಅನ್ನ ದಾನ ನಡೀತಾ ಇದೆ. ಆಮೇಲೆ ಇವತ್ತು ನೀವು ನೋಡೋದು ಭಕ್ತ ಸಮೂಹ ಹೆಂಗೈತೆ ಅಂತ ಅಂದ್ಬಿಟ್ಟು, ಒಂದು ಸಮುದ್ರ ಅಲೆಗಿಂತ ಹೆಚ್ಚು ಇವತ್ತು ಲಕ್ಷ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಅದಕ್ಕಂದ್ರೆ ತುಂಬಾ ಅಂದ್ರೆ ತುಂಬಾ ನಮ್ಮ ಗುರುಗಳ ಏನಂತೀರ, ಅವರ ಪ್ರಯತ್ನ ಮತ್ತೆ ಅವರ ಶ್ರಮ ತುಂಬಾ ಅಂದ್ರೆ ತುಂಬಾ ಐತೆ. ಆ ಕಾರಣಕ್ಕ ನಾವ್ ಯಾವತ್ತೂ ಚಿರುಣಿ ಆಗಿರ್ಬೇಕು. ಇವತ್ತು ಗೌಡ್ಗೆರೆ ಬುದ್ಧಿಯವ್ರು ಏನಿದ್ದಾರೆ, ಅವ್ರ ಆಶ್ರಯದಲ್ಲೇನೆ ಇವತ್ತವರೆಗೂ ನಾನು ಮಾಡಿರೋದು. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು, ನಮ್ಮ ಮನೆಯಿಂದನೇ ಬಸಪ್ಪನ 2ನೇ ಬಸಪ್ಪನ ಇಲ್ಲಿಗೆ ಬಂದಿರೋದು. ಬಸಪ್ಪನ ಬಂದ್ಮೇಲೆ ಕ್ಷೇತ್ರ ಎಷ್ಟು ಬೆಳೀತು, ಬಸಪ್ಪನ ಬಂದ್ಮೇಲೆ ನಾನು ಎಷ್ಟು ಬೆಳೆದೆ ಅನ್ನೋದು ನಿಮ್ಗೆ ಗೊತ್ತು. ಕರೆಕ್ಟಾ? ಯಾವ್ದಾದ್ರು ನಿಷ್ಕಲ್ಮಶವಾಗಿ ನಾವು ಕೊಟ್ಟಿದ್ದೀರಿ ಅಂತಂದ್ರೆ 100% ಅದು ಸಕ್ಸಸ್ ಆಗೇ ಆಗುತ್ತೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ಗೌಡ್ಗೆರೆ ಕ್ಷೇತ್ರನೇನೆ. ಅದಕ್ಕೆ ಮಲ್ಲೇಶ್ ಗುರೂಜಿಗಳವರ ಶ್ರಮನೂ ಐತೆ. ಅವರು ಇವತ್ತು ಇಲ್ಲಿ ಕಾರ್ಯನ ಅವ್ರ ಸ್ವಂತ ಜಮೀನಲ್ಲಿ ಇವತ್ತು ಇಷ್ಟು ಕ್ಷೇತ್ರ ಮಾಡಬೇಕು ಅಂತಂದ್ರೆ ಸಾಧಾರಣ ವಿಚಾರ ಅಲ್ಲ. ಆ ಕಾರಣಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಇಂಥದ್ರಲ್ಲೇ ನಾವು ಒಂದು ಪಾಲ್ದಾರರು ಅಂತ ಹೇಳೋದಕ್ಕೆ ನಮ್ಗಿನ್ನ ಖುಷಿ ಆಗುತ್ತೆ.